ಬೆಂಗಳೂರಿನಿಂದ ನೆಲಮಂಗಲ ಮಾರ್ಗವಾಗಿ ಹೋಗುವ ಉತ್ತರ ಕರ್ನಾಟಕದ 22 ಜಿಲ್ಲೆಗಳನ್ನು ಸಂಪರ್ಕಿಸಲು ಅನುಕೂಲಕರವಾಗಿರುವ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿರುವ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಅನ್ನು 5 ದಿನಗಳ ಕಾಲ ಬಂದ್ ಮಾಡಲು ತೀರ್ಮಾನಿಸಲಾಗಿದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಮತ್ತೆ ಬಂದ್ ಮಾಡಲಾಗ್ತಾ ಇದೆ ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸೋಮವಾರದಿಂದ ಮತ್ತೆ ಪೀಣ್ಯ ಫ್ಲೈಓವರ್ ಬಂದ್. 5 ದಿನಗಳ ಕಾಲ ರಸ್ತೆ ಬಂದ್ ಮಾಡಲು ಎನ್ಎಚ್ಎಐ ತೀರ್ಮಾನ. ರಾಷ್ಟ್ರೀಯ ಹೆದ್ದಾರಿ 4ರ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಬಂದ್. ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ನ ಕೇಬಲ್ ದುರಸ್ತಿ ಕಾರ್ಯ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು, ಹೀಗಾಗಿ ಅಂತಿಮ ಹಂತದ ಲೋಡ್ ಟೆಸ್ಟಿಂಗ್ ಪ್ರಕ್ರಿಯೆ ನಡೆಯಲಿದೆ. ಈ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮೇಲ್ಸೇತುವೆಯನ್ನ ಏಪ್ರಿಲ್ 13ರಿಂದ 5 ದಿನಗಳ ಕಾಲ ಸಂಪೂರ್ಣವಾಗಿ ಬಂದ್ ಮಾಡಲು ತೀರ್ಮಾನಿಸಲಾಗಿದೆ. ಇನ್ನು ಏಪ್ರಿಲ್ 13ರ ಬೆಳಗ್ಗೆ 5 ಗಂಟೆಯಿಂದ ಆರಂಭಗೊಂಡು ಏಪ್ರಿಲ್ 17ರ ಬೆಳಗ್ಗೆ 11 ಗಂಟೆಯವರೆಗೆ ಫ್ಲೈಓವರ್ ಮೇಲೆ ಯಾವುದೇ ವಾಹನ ಸಂಚಾರಕ್ಕೆ ಅವಕಾಶವಿರೋದಿಲ್ಲ. ಹೀಗಾಗಿ ಬೆಂಗಳೂರಿನಿಂದ ತುಮಕೂರಿನ ಕಡೆ ಹೋಗುವ ವಾಹನ ಸವಾರರಿಗೆ ತೊಂದರೆಯಾಗದಂತೆ ಪೊಲೀಸರು ಬದಲಿ ಮಾರ್ಗಗಳನ್ನ ಸೂಚಿಸಿದ್ದಾರೆ. ಇನ್ನು ಬೆಂಗಳೂರು ಮೈಸೂರು ನಡುವಿನ ಪ್ರಮುಖ ಸಂಚಾರದ ಭಾಗವಾಗಿರುವ ಪೀಣ್ಯ ಫ್ಲೈಓವರ್ ಬಂದ್ನಿಂದಾಗಿ ಮುಂದಿನ ವಾರ ಈ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಎದುರಾಗುವ ನಿರೀಕ್ಷೆ ಇದೆ. ಪೀಣ್ಯ ಮೇಲ್ಸೇತುವೆಯಲ್ಲಿ ಕಳೆದ 8 ತಿಂಗಳಿಂದ 1422 ಪ್ರೀ ಸ್ಟ್ರೆಸ್ಸಿಂಗ್ ಕೇಬಲ್ಗಳನ್ನ ಬದಲಾವಣೆ ಮಾಡಿದೆ. ಸದ್ಯ ಇಲ್ಲಿನ ಸ್ಪ್ಯಾನ್ಗಳಲ್ಲಿ ಅಂತಿಮ ಹಂತದ ಲೋಡ್ ಪರೀಕ್ಷೆಯನ್ನ ನಡೆಸಬೇಕಿದೆ. ಈ ಪರೀಕ್ಷೆಯನ್ನ ನಡೆಸಲು ಎನ್ಎಚ್ಎಐ ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ ಮನವಿ ಮಾಡಿದೆ. ₹2 ಕೋಟಿ ವೆಚ್ಚದಲ್ಲಿ ಕೇಬಲ್ಗಳನ್ನ ಬದಲಾಯಿಸಲಾಗಿದೆ. ಇವ್ರದ್ದು ಹೆಂಗೆ ಅಂದರೆ 3 ತಿಂಗಳು 15 ದಿನ ಓಪನ್ ಮಾಡ್ತಾರೆ, 3 ತಿಂಗಳು ಕ್ಲೋಸ್ ಮಾಡ್ತಾನೆ ಇರ್ತಾರೆ. ಇದೇ ಹಣ ಬರೋದು. ಫ್ಲೇವರ್ ಏನಕ್ಕೆ ಮಾಡೋಣ ಅಂತ ಇವತ್ತವರೆಗೂ ಗೊತ್ತಿಲ್ಲ ಯಾರಿಗೂ ಅನ್ನೋದನ್ನ. ಅದು ಏನಕ್ಕೆ ಫ್ಲೇವರ್ ಮಾಡಿರೋದೇ ಅರ್ಥನೇ ಇಲ್ಲ. ಅವರು ಕ್ಲೋಸ್ ಮಾಡ್ಕೊಂತಿರ್ತಾರೆ ಸುಮ್ಮನೆ. ಅವ್ರಿಗೆ ಯಾವಾಗ ಬೇಕಾಗ ಕ್ಲೋಸ್ ಮಾಡ್ತಾರೆ, ಯಾವಾಗ ಬೇಕಾಗ ಓಪನ್ ಮಾಡ್ತಾರೆ. ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ ಯಾರಿಗೂ ಇಲ್ಲಿ. ಅಣ್ಣ ದೊಡ್ಡ ಗಾಡಿಯವರಿಗೆ ಭಾಳ ರಿಸ್ಕ್ ಇಲ್ಲಿ ತೊಂದರೆ ಆಗೋದಂದ್ರೆ ದೊಡ್ಡ ಗಾಡಿ ನೋಡಿ ಎಷ್ಟು ಜಾಮ್ ಆಗೈತೆ ಅಂದರೆ ಬೆಳಗ್ಗೆನೇ ಇವಾಗ ಇಲ್ಲಿ ಆಗೋದು. ದೊಡ್ಡ ಗಾಡಿಯವರಿಗೆ ಸಮಸ್ಯೆ ಆಗೋದು, ಬೇರೆ ಯಾರಿಗೂ ತೊಂದರೆ ಆಗೋಲ್ಲ. ದೊಡ್ಡ ಗಾಡಿಯವ್ರದೇ ಸಮಸ್ಯೆ ಆಗೋದು ಜಾಸ್ತಿ ಇಲ್ಲಿ. ಅಣ್ಣ ಏನು ಮಾಡೋಕ್ಕಲ್ಲ, ನಮ್ಮ ದೊಡ್ಡ ಗಾಡಿಗೆ ನೋ ಎಂಟ್ರಿಗಳು ಬೇಡ ಮಾಡಿ ನೋ ಎಂಟ್ರಿ ಬಿಟ್ಟವ್ರೆ ನೋಡಿ. ಎಲ್ಲಿ ಗಂಟೆ ಜಾಮ್ ಆಗೈತೆ, ಕಡಿಮೆ ಅಂದರೆ 2-3 ಕಿಲೋಮೀಟ್ರ್ ಜಾಮ್ ಆಗೈತೆ. ಅಲ್ಲಿಂದ ಬಿಡ್ಸ್ ಕ್ಲೋಸ್ ಮಾಡಿದ್ರೆ ಎಲ್ಲಿಂದ ಓಡಾಡಬೇಕು? ಅದೇ ಹೇಳ್ತೀರಣ್ಣ, ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂತಾರೆ, ಇಷ್ಟ ಬಂದಂಗೆ ಕ್ಲೋಸ್ ಮಾಡ್ತಾರೆ. ಏನು ಮಾಡ್ತೀರ? ಒಟ್ಟಾರೆ ಸದ್ಯ ಅಂತಿಮ ಹಂತದ ಲೋಡ್ ಪರೀಕ್ಷೆಯಲ್ಲಿ 32 ಟನ್ ತೂಕವನ್ನ ಹೊತ್ತ 8 ಟ್ರಕ್ಗಳೊಂದಿಗೆ ಆಯ್ದ ಸ್ಥಳಗಳಲ್ಲಿ ಪರೀಕ್ಷೆ ಮಾಡಲಾಗುತ್ತೆ. ಒಮ್ಮೆ ಈ ಲೋಡ್ ಪರೀಕ್ಷೆಗಳು ಯಶಸ್ವಿಯಾಗಿ ಪೂರ್ಣಗೊಂಡ್ರೆ ಅಧಿಕೃತವಾಗಿ ಎಲ್ಲಾ ವಾಹನಗಳ ಸಂಚಾರಕ್ಕೆ ಅನುಮತಿ ನೀಡಿ ಘೋಷಣೆ ಮಾಡಲಾಗುತ್ತೆ. ಇದರಿಂದ ನಗರದಲ್ಲಿ ಆಗಬಹುದಾದ ವಾಹನ ದಟ್ಟಣೆ ಕಡಿಮೆ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.